So hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ನಾನು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಥರ್ಸ್ಡೇ ಫೆಬ್ರವರಿ 5. ಸೊ ಇವತ್ತು ಸಂಕಷ್ಟಹರ ಚತುರ್ದಶಿ ಇರೋದ್ರಿಂದ ಗಣೇಶ ಟೆಂಪಲ್ಗೆ ಹೋಗೋಣ ಅಂದ್ಬಿಟ್ಟು ರೆಡಿಯಾಗಿದ್ದೀನಿ. ಸೊ ಇವಾಗ ಗಣೇಶ ಟೆಂಪಲ್ಗೆ ಹೋಗಿ ಮನೇಲಿ ಪೂಜೆ ಆಯಿತು. ಇವಾಗ ಆಲ್ರೆಡಿ ಟೈಮ್ ಬಂದು 7:30 ಆಗಿದೆ. ನಾನು ನನ್ನ ವರ್ಕ್ ಲಾಗೌಟ್ ಆಗಿ ಆಮೇಲೆ ಪೂಜೆ ಎಲ್ಲ ಆದಮೇಲೆ ಇವಾಗ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ತುಂಬ ಜನ ರಶ್ ಇದ್ದರು. ಲಾಸ್ಟ್ ಟೈಮ್ ಅಂತೂ ಸಂಕಷ್ಟಹರ ಚತುರ್ದಶಿ ದಿನ ಇಟ್ ವಾಸ್ ಟ್ಯೂಸ್ಡೇ. ಸೊ ಟ್ಯೂಸ್ಡೇ ಆಗಿದ್ದರಿಂದ ತುಂಬ ರಶ್ ಇದ್ದರು. ಅದಕ್ಕೇ ಇನ್ನೂ ಲೇಟ್ ಆಗೋದ್ವಿ ಲಾಸ್ಟ್ ಟೈಮ್. ಸೊ ಇವಾಗ ಹೋಗ್ತಾ ಇದ್ದೀವಿ, ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಸೊ ನೆಕ್ಸ್ಟು ನಾನು ನಂದು ಡೈಲಿ ರುಟೀನ್ ಮಾಡ್ತಾಯಿದ್ದೀನಿ. ಬಿಕಾಸ್ ಯಾಕಂದರೆ ನಾನು ನನ್ನ ಡೈಲಿ ರುಟೀನಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದೀನಿ. ಸೊ ಅಂದರೆ ವಾಕಿಂಗ್ ಹೋಗೋದು ಆ್ಯಂಡ್ ಅದು ಇದು ಸಮ್ ಚೇಂಜಸ್. ಸೊ ಅದಕ್ಕೆ ನಿಮಗೆ ಅದು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ. ಸೊ ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಎಸ್. ಸೊ ಸಂಕಷ್ಟಹರ ಚತುರ್ದಶಿ ದಿನ ಬೆಲ್ಲದ ದೀಪ ಹಚ್ಚಿದ್ರೆ ಒಳ್ಳೆಯದು ಅಂತ ಕೇಳ್ಪಟ್ಟಿದ್ದೀವಿ. ಸೊ ನಾವು ಇಲ್ಲಿ ನಾನು ನಮ್ಮಮ್ಮ ಇಬ್ಬರು ಬೆಲ್ಲದ ದೀಪನ ಅಂಟಿಸ್ತಾ ಇದ್ದೀವಿ. ಆ್ಯಂಡ್ ಇನ್ನೂ ಒಂದೇನೆಂದರೆ ಸಂಕಷ್ಟಹರ ಚತುರ್ದಶಿ ಮಂಗಳವಾರ ಬಿದ್ದರೆ ತುಂಬ ಒಳ್ಳೆಯದು, ಅಂದರೆ ಟ್ಯೂಸ್ಡೇ. ಸೊ ಏನಂತಂದರೆ ಫುಲ್ಲು ವರ್ಷ ಪೂರ್ತಿ ಇರೋವಂಥ ಉಪವಾಸನ ಮಂಗಳವಾರ ಬಿದ್ದಾಗ ಉಪವಾಸ ಇದ್ದು ನೈಟ್ ಚಂದ್ರನ ನೋಡಿ ಲೈಟ್ ಫುಡ್, ಮಸಾಲ ಐಟಮ್ ಎಲ್ಲ ಏನೂ ಇರಬಾರ್ದು. ಲೈಟ್ ಫುಡ್ ಅಂದರೆ ಚಪಾತಿ ಆ ಥರ ಈರುಳ್ಳಿ ಬೆಳ್ಳುಳ್ಳಿ ಏನು ಯೂಸ್ ಮಾಡಿರಬಾರ್ದು. ಅಂತಹ ಫುಡ್ಡನ್ನು ಸ್ವಲ್ಪ ಲೈಟಾಗಿ ತಿಂದು ಅಲ್ಕೊಳ್ಬೇಕು. ಸೊ ಇದಿಷ್ಟು ಸಂಕಷ್ಟಹರ ಚತುರ್ದಶಿ ಬಗ್ಗೆ ನನಗೆ ಗೊತ್ತಿರೋಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ನಮ್ಮದು ದೀಪ ಆಲ್ಮೋಸ್ಟ್ ರೆಡಿ ಆಯಿತು. ಇನ್ನೇನು ಹಣಿಸ್ಬಿಟ್ಟು ದೇವರಿಗೆ ಆರತಿ ಮಾಡೋದು ಅಷ್ಟೇ ಬಾಕಿ ಇರೋದು. ಸೊ ಲೆಟ್ಸ್ ಸಿ ಹೆಂಗೆ ಮಾಡ್ತೀವಿ ಅಂತ. ಆ್ಯಂಡ್ ನಮ್ಮ ಮನೇಲಿ ಫಿಶ್ ಟ್ಯಾಂಕ್ ಇತ್ತಲ್ಲ, ಸೊ ಅದು ಲೀಕ್ ಆಗ್ತಾಯಿತ್ತು. ಸೊ ಹೊಸ ಫಿಶ್ ಟ್ಯಾಂಕ್ ಕೂಡ ತಂದಿದ್ದೀವಿ. ಸೊ ಅದ್ರದ್ದು ಕ್ಲಿಪ್ಸ್ನ ನಾನು ಆ್ಯಡ್ ಮಾಡ್ತೀನಿ. ಸೊ ನೀವು ನೋಡ್ಕೊಂಬನ್ನಿ. ಅದಂತೂ ಫಿಶ್ ಟ್ಯಾಂಕ್ ಸಿಕ್ಕಾಪಟ್ಟೆ ಗ್ರೇಟ್ ಆಗಿರೋ ಅಂಥದ್ದು. ಸೊ ಲೆಟ್ಸ್ ಸಿ ಹೆಂಗೆ. ಅದರಲ್ಲಿ ವಾಶ್ ಮಾಡುವಂಥ ನೆಸೆಸಿಟಿ ಇಲ್ಲ, ಅದರಲ್ಲೇ ಪ್ಯೂರಿಫೈಯರ್ ಎಲ್ಲ ಬಂದಿದೆ. ಸೊ ಲೆಟ್ ಮೀ ಶೇರ್ ದ್ಯಾಟ್ ವಿಡಿಯೋ ಆಲ್ಸೋ ವಿತ್ ಯು. ಆ್ಯಂಡ್ ನಮ್ಮ ಫಿಶ್ ಅಂತೂ ಸಿಕ್ಕಾಪಟ್ಟೆ ಏನು ಆಲ್ಮೋಸ್ಟ್ ಏನದು ಹುಷಾರಿರಲಿಲ್ಲ ಅದಕ್ಕೆ. ಸೊ ಅದರದ್ದು ಶಿರಾಪ್ಸ್ ಎಲ್ಲ ಹಾಕಿದ್ವಿ. ಸೊ ಅದರದ್ದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬ್ಲಾಗಲ್ಲಿ. ಅದೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಫಿಶ್ ಈಸ್ ಆ್ಯಕ್ಟಿವ್ ನಾವು ಅಂತ ಹೇಳ್ಬೋದು. ಸೊ ಅದಕ್ಕೆ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಂದರೆ ನಾನೇನು ಫಿಶ್ ಡಾಕ್ಟರ್ ಅಲ್ಲ, ಬಟ್ ನಮ್ಮ ಮನೆಯಲ್ಲಿ ಇದ್ದಿದ್ದು ಫಿಶ್ಗೆ ಹುಷಾರಿಲ್ದಿದ್ದಾಗ ನಾವೇನು ಮಾಡಿದ್ವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಲೆಟ್ಸ್ ಸಿ. ಸೊ ಇದೇ ನಮ್ಮ ಅಕ್ವೇರಿಯಮ್. ಸೊ ಈ ಫಿಶ್ ಇದೆ ನೋಡಿ, ಅದು ಮೇಲೆ ಹೋಗಿದೆ ಅಲ್ಲ. ಸೊ ಬ್ಲ್ಯಾಕ್ ಶಾರ್ಕ್, ಅದು ಫುಲ್ಲು ಮೈಯಲ್ಲೆಲ್ಲ ಫಂಗಸ್ ಇನ್ಫೆಕ್ಷನ್ ಥರ ಆಗ್ಬಿಟ್ಟಿತ್ತು. ಸೊ ಅದು ಆ್ಯಕ್ಚುಲಿ ಆಗೋದು ವಾಟರ್ ಕೋಲ್ಡ್ ಇದ್ದಾಗ ಜಾಸ್ತಿ ಆ ಥರ ಫಂಗಸ್ ಇನ್ಫೆಕ್ಷನ್ ಆಗುತ್ತೆ. ಸ್ಕಿನ್, ಅದ್ರ ಮೇಲಿರುವಂಥ ಸ್ಕಿನ್ ಮೇಲೆಲ್ಲ ವೈಟ್ ಥರ ಗುಳೆ ಥರ ಆಗುತ್ತೆ. ಸೊ ಅದಕ್ಕೆ ಅಂತಲೇ ನಾವು ಹೋಗಿ ಈಟರ್ನ ತೊಗೊಂಡು ಬಂದ್ವಿ. ಅಲ್ಲಿ ಕಾಣಿಸ್ತಿದೆಯಲ್ಲ, ಅದು ರೆಡ್ ಕಲರಲ್ಲಿದೆಯಲ್ಲ, ಅದು ಈಟರ್ ಅಂತ. ವಾಟರ್ ಸ್ವಲ್ಪ ಹೀಟ್ ಆಗುತ್ತೆ ಫಿಶ್ಗೆ ಅಂತಲೇ ಅದು ಹೀಟರ್ ಇರೋದು. ಸೊ ಅದನ್ನು ತೊಗೊಂಡು ಬಂದು ಹಾಕಿದ್ವಿ.
ಸೊ ಅದು ಆಟೋಮೆಟಿಕ್ ಹೀಟರ್, ಅಂದರೆ ಇವಾಗ ನಾವು ಒಂದು ಟೆಂಪರೇಚರ್ ಸೆಟ್ ಮಾಡಿರ್ತೀವಿ ಅಂದರೆ 28 ಡಿಗ್ರಿಯಲ್ಲಿ, ಸೊ ಅದು 28 ಡಿಗ್ರಿ ಅಷ್ಟು ಅಂತ ಟೆಂಪರೇಚರ್ ವಾಟರ್ನ ಮೇಂಟೈನ್ ಮಾಡುತ್ತೆ. ಸೊ ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ, ಆಟೋಮೆಟಿಕ್ಕಾಗಿ ಆನ್ ಆಗುತ್ತೆ. ಸೊ ಅದನ್ನು ಕೂಡ ತೊಗೊಂಡು ಬಂದ್ವಿ. ಆ್ಯಂಡ್ ಒಂದು ಟಿಪ್ ಏನಂದರೆ, ನೀವು ಯಾವಾಗೇ ಅಕ್ವೇರಿಯಮ್ನ ವಾಶ್ ಮಾಡಿದ್ರೂ ಸೊ ಹೊಸ ವಾಟರ್ನ ಆ್ಯಡ್ ಮಾಡಿದಾಗ 1 ಸ್ಪೂನ್ ಕಲ್ಲುಪ್ಪನ್ನ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ವಾಟರ್ ಅಡ್ಜಸ್ಟ್ ಆಗುತ್ತೆ. ಸೊ ಇದು ನಮ್ಮದು ನ್ಯೂ ಅಕ್ವೇರಿಯಮ್. ಸೊ ಚೇಂಜ್ ಮಾಡಿದ್ವಿ. ಅದು ಏನಾಗಿತ್ತು, ಕ್ರ್ಯಾಕ್ ಆಗಿತ್ತು, ಸ್ವಲ್ಪ ವಾಟರ್ ಲೀಕ್ ಆಗ್ತಾಯಿತ್ತು. ಗಾಯ್ಸ್, ಇದು ಮಿಸ್ಟರ್ ಬ್ಲೂ ಅಂತ ಇನ್ಫೆಕ್ಷನ್, ಅದೇ ಫಂಗಲ್ ಇನ್ಫೆಕ್ಷನ್ ಅಂತ ಹೇಳಿದ್ನಲ್ಲ, ಅದಕ್ಕೂ ಆಗುತ್ತೆ. ಆ್ಯಂಡ್ ಇದನ್ನು ರೆಗ್ಯುಲರ್ ಯೂಸ್ ಕೂಡ ಮಾಡ್ಬೋದು ಫಿಶ್ಗೆ. ಒಂದು ಸಲ ನೀವು ವಾಶ್ ಮಾಡಿದಾಗ 2 ಡ್ರಾಪ್ಸ್ ಹಾಕಿದ್ರೆ ಇಟ್ಸ್ ಗುಡ್. ಅಂದರೆ ವಾಟರಲ್ಲಿ ಬ್ಯಾಕ್ಟೀರಿಯಾಸ್ ಏನೇ ಇದ್ದರೂ ಕಿಲ್ ಮಾಡುತ್ತೆ. ಆ್ಯಂಡ್ ಫಿಶ್ ಆ್ಯಕ್ಟಿವ್ ಆಗಿ ಇರುತ್ತೆ. ಸೊ ಇದು ಬಂದ್ಬಿಟ್ಟು ಮಿಸ್ಟರ್ ಬ್ಲೂ ಅಂತ. ಆ್ಯಂಡ್ ಇದು ಕೂಡ ಇನ್ನೊಂದು ಶಿರಪ್ ಅಂತಲೇ ಹೇಳ್ಬೋದು ಫಿಶಸ್ಗೆ. ಸೊ ಇದು ಬಂದ್ಬಿಟ್ಟು ಪಾಪೈ, ಅಂದರೆ ರೆಡ್ ಐಸ್ ಆಗಿರುತ್ತೆ, ಮತ್ತು ಇನ್ಫ್ಲಮೇಷನ್ಸ್ ಆಗಿದ್ದರೆ, ಸ್ಕಿನ್ ಡಿಸ್ಕಲರೇಷನ್ ಆಗಿದ್ದರೆ, ಅಥವಾ ಬ್ಯಾಕ್ಟೀರಿಯಾಸ್ ಇದ್ದರೆ, ಫಂಗಸ್ ಆಗಿದ್ದರೆ, ಸೊ ಇದನ್ನು ಕೂಡ ಆ್ಯಡ್ ಮಾಡ್ಬೋದು. ಇದನ್ನ ಹೆಂಗೆ ಯೂಸ್ ಮಾಡೋದಂದರೆ, ಒಂದು ಕ್ಯಾಪ್ ಇರುತ್ತಲ್ಲ, ಇದರಲ್ಲಿ 1 ಕ್ಯಾಪ್ನ ಯೂಸ್ ಮಾಡಬೇಕು. ಅದು ವಾಟರ್ಗೆ ಹಾಕಾದ್ಮೇಲೆ, ಇವಾಗ ಫಾರ್ ಎಕ್ಸಾಂಪಲ್ ಇವತ್ತು 4 o'clock ಹಾಕಿದರೆ ನಾಳೆ 4 o'clock ಅಷ್ಟರಲ್ಲಿ ವಾಟರ್ನ ಚೇಂಜ್ ಮಾಡಬೇಕಾಗುತ್ತೆ. ಬಿಕಾಸ್ ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಾ ಎಲ್ಲ ಇರುತ್ತಲ್ಲ, ಸೊ ಅದೆಲ್ಲ ಕಿಲ್ ಮಾಡುತ್ತೆ ಅಂತ ಇದರಲ್ಲೇ ಕೊಟ್ಟಿದ್ದಾರೆ, ಆ್ಯಂಟಿ ಬ್ಯಾಕ್ಟೀರಿಯಲ್ ಅಂತ. ಸೊ ಇದು ಕೂಡ ಒಂದು ಫಿಶ್ಗೆ ಶಿರಪ್ ಅಂತಲೇ ಹೇಳ್ಬೋದು. ಸೊ ಇದು ನಾವು ಯೂಸ್ ಮಾಡಿದಂತಹ ಪ್ರಾಡಕ್ಟ್ಸ್ ಅಲ್ಲ, ಶಿರಪ್ಸ್ ಫಿಶ್ಗೆ. ಸೊ ಇನ್ನೂ ಒಂದಷ್ಟು ಶಿರಪ್ಸ್ ಎಲ್ಲ ಇದೆ. ಸೊ ನಾನು ನೆಕ್ಸ್ಟ್ ಟೈಮ್ ಅಕ್ವೇರಿಯಂ ಶಾಪ್ಗೆ ಹೋದಾಗ ನಾನು ವ್ಲಾಗ್ ಮಾಡ್ತೀನಿ. ಸೊ ಆವಾಗ ಅವರು ಕೂಡ ಎಕ್ಸ್ಪ್ಲೇನ್ ಮಾಡಿಸ್ತೀನಿ. ಸೊ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು ನಮ್ಮ ಬ್ಲ್ಯಾಕ್ ಫಿಶ್ ಮುಂಚೆ ಹೆಂಗಿತ್ತು, ಇವಾಗ ನೋಡಿ ಎಷ್ಟು ಆ್ಯಕ್ಟಿವ್ ಆಗಿದೆ. ಸೊ ಇದೆಲ್ಲ ಯೂಸ್ ಮಾಡಿದ್ರಿಂದ ಅದು ಸೇಫ್ ಆಗಿದೆ. ಯಾರು ಅಬ್ಸರ್ವ್ ಮಾಡಿದ್ರು ನನಗೆ ಗೊತ್ತಿಲ್ಲ, ಬಟ್ ನಾನು ಹೇರ್ ಕಟ್ ಮಾಡಿಸಿದ್ದೀನಿ. ಶಾರ್ಟ್ ಆಗಿಬಿಟ್ಟಿದೆ ಹೇರ್. ಸೊ ನಾನು ನನ್ನ ಬರ್ಡೇಗೆ ಹೇರ್ ಕಟ್ ಮಾಡಿಸಿದ್ದೆ. ಸೊ ಮೈ ಹೇರ್ ಇಸ್ ನಾಟ್ ದ್ಯಾಟ್ ಲೆಂತ್. ಸೊ ನಾನು ನಾರ್ಮಲ್ ಸ್ಟ್ರೇಟ್ ಕಟ್ ಮಾಡಿಸಿದ್ದೀನಿ. ನನ್ನ ಬರ್ಡೇ ಇತ್ತಲ್ಲ, ಸೊ ಅದಕ್ಕೆ ಸ್ವಲ್ಪ ಏನದು ನನಗೆ ಸೆಲ್ಫ್ ಗ್ರೂಮ್ ಅನ್ನೋ ಥರ ಸೊ ಹೇರ್ ಕಟ್ ಮಾಡಿಸಿದ್ದೀನಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸೊ ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ವಿಡಿಯೋ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.